ಎಲ್ಲರಿಗೂ ನಮಸ್ಕಾರ. ಅಜ್ಜಿ ಹೇಳ್ತಿರ್ತಾರೆ, ದೇಹ ಬಲವಾಗಿರ್ಬೇಕಂದ್ರೆ ನೈಸರ್ಗಿಕ ಮಾರ್ಗವೇ ಸರಿ ಎಂದು. ಸ್ತನ ಮತ್ತು ದೇಹ ಚೆನ್ನಾಗಿರ್ಬೇಕಂದ್ರೆ ಮೊದಲನೇ ಟಿಪ್, ಬಿಸಿ ಕೊಬ್ಬರಿ ಎಣ್ಣೆಯನ್ನು ದೇಹಕ್ಕೆ ಹಚ್ಚಿ ಮಸಾಜ್ ಮಾಡಿ. ಸ್ತನ, ತೊಡೆ, ಹೊಟ್ಟೆ ಭಾಗಕ್ಕೆ ಹಚ್ಚಿ ಮೃದುವಾಗಿ ಮಸಾಜ್ ಮಾಡಿ. ಅದರಿಂದ ಚರ್ಮ ಬಿಗು ಆಗುತ್ತೆ ಮತ್ತು ಮೆರುಗು ಬರುತ್ತೆ. ಎರಡನೇ ಟಿಪ್, ಬೆಳಿಗ್ಗೆ ಬಿಸಿ ನೀರಿನಲ್ಲಿ ನಿಂಬೆಹಣ್ಣನ್ನು ಹಾಕಿ ಕುಡಿಯಿರಿ. ಇದರಿಂದ ಹೊಟ್ಟೆಯ ಕೊಬ್ಬು ನಿಧಾನವಾಗಿ ಕರಗುತ್ತೆ. ಮತ್ತು ಮೂರನೇ ಟಿಪ್, ದಿನಕ್ಕೆ 10 ನಿಮಿಷ ಯೋಗ ಮಾಡಿ. ಭುಜಂಗಾಸನ, ನೌಕಾಸನ ಮಾಡಿದರೆ ದೇಹದಲ್ಲಿ ಬಿಗು ಆಗುತ್ತೆ. ನಾಲ್ಕನೇ ಟಿಪ್, ನೈಸರ್ಗಿಕ ಆಹಾರವನ್ನು ತಿನ್ನಿ. ಸೊಪ್ಪು, ಮೆಂತೆ, ಹಾಲು ಹಳೆಯ ಕಾಲದ ಭಕ್ತಿ ಭಂಡಾರ. ಇವನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಬಲ ಸಿಗುತ್ತದೆ. ಮತ್ತು ಐದನೇ ಟಿಪ್, ಒಳ್ಳೆಯ ನಿದ್ರೆ ಮಾಡಿ. ಮನಸ್ಸು ಶಾಂತವಾಗಿ ಇರುತ್ತದೆ. ಈ ಶಾಂತವಾಗಿ ಇಟ್ಟುಕೊಳ್ಳೋದ್ರಿಂದ ನಮ್ಮ ದೇಹ ಆರೋಗ್ಯಕರವಾಗಿರುತ್ತದೆ. ಮತ್ತು ಅಜ್ಜಿ ಹೇಳ್ತಾರೆ, ನಗು ಅಂದರೆ ಔಷಧಿ ಎಂದು. ನೈಸರ್ಗಿಕವಾಗಿ ಬಾಳೋದು ಸೌಂದರ್ಯದ ನಿಜವಾದ ಗುಟ್ಟು. ಸುಂದರವಾಗಿರ್ಬೇಕಂದ್ರೆ ಬರೀ ಕ್ರೀಮ್ಗಳಿಂದನೇ ಅಲ್ಲ, ನೈಸರ್ಗಿಕವಾಗಿ ಕೂಡ ಸುಂದರವಾಗಿರ್ಬೋದು ಎಂದು ಅಜ್ಜಿ ಹೇಳ್ತಿರ್ತಾರೆ. ಈ ನೈಸರ್ಗಿಕ ಹ್ಯಾಬಿಟ್ಗಳಿಂದಲೇ ನಾವು ಸುಂದರವಾಗಿರ್ಬೋದು. ಆರನೇದು, ಮುಖ ತೊಳೆಯಲು ಬೇಷನ್ ಮತ್ತು ಹಾಲನ್ನು ಬಳಸಿ. ಇದರಿಂದ ದೇಹ ಮತ್ತು ಚರ್ಮದಲ್ಲಿರುವ ಪಿಂಪಲ್ಸ್ ದೂರವಾಗಿರುತ್ತವೆ. ಏಳನೇ ಟಿಪ್, ಪ್ರತಿ ರಾತ್ರಿ ಸ್ವಲ್ಪ ಬಿಸಿ ಕೊಬ್ಬರಿ ಎಣ್ಣೆ ತೆಗೆದು ಸ್ತನ ಮತ್ತು ಹಿಪ್ಸ್ ಭಾಗಕ್ಕೆ ಹಚ್ಚಿ ಮಸಾಜ್ ಮಾಡಿ. ಸೌಮ್ಯವಾಗಿ ಮಸಾಜ್ ಮಾಡೋದ್ರಿಂದ ಆದಷ್ಟು ಶೇಪ್ ಪುನಃ ಮರಳಿ ಬರುತ್ತದೆ. ಇದು ರಕ್ತ ಪ್ರವಾಹ ಹೆಚ್ಚಿಸಿ ನೈಸರ್ಗಿಕ ಗಟ್ಟಿತನ ನೀಡುತ್ತದೆ. ಮತ್ತು 8ನೇ ಟಿಪ್, ಬಾದಾಮಿ ಹಾಲಿನಲ್ಲಿ 2 ಬಾದಾಮಿ, ಸ್ವಲ್ಪ ಹನಿ ಮತ್ತು 1 ಚಮಚ ತುಪ್ಪವನ್ನು ಹಾಕಿ ಕುಡಿಯಿರಿ. ಇದು ಒಳಗಿನಿಂದ ನ್ಯೂಟ್ರಿಷನ್ ಕೊಡುತ್ತದೆ. ಮತ್ತು 9ನೇ ಟಿಪ್ಪು, ಅಲಸಿ ಬೀಜ, ಫ್ಲ್ಯಾಕ್ಸ್ ಸೀಡ್ಸ್. ದಿನಕ್ಕೆ 1 ಟೀ ಸ್ಪೂನ್ ಅಲಸಿ ಬೀಜ ತಿನ್ನಿ. ಇದು ಹಾರ್ಮೋನ್ ಬ್ಯಾಲೆನ್ಸ್ ಮಾಡಿ ಶರೀರದ ಸರಿಯಾದ ಭಾಗಗಳಲ್ಲಿ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಮತ್ತು ಹಾರ್ಮೋನಲ್ ಬ್ಯಾಲೆನ್ಸ್ನ ಸರಿ ಮಾಡುತ್ತೆ. ಯಾವುದೇ ರೀತಿ ಪರಿಣಾಮ ಇರೋಲ್ಲ. 9ನೇ ಟಿಪ್, ನೀರು ಹೆಚ್ಚಾಗಿ ಕುಡಿಯಿರಿ. ಶರೀರದ ಎಲ್ಲ ಭಾಗಗಳು ಹೈಡ್ರೇಟ್ ಆಗಿರಬೇಕು. ದಿನಕ್ಕೆ ಕನಿಷ್ಠ 3 ಲೀಟರ್ ನೀರಾದರೂ ಕುಡಿಯಲೇಬೇಕು. ಆವಾಗ ನಮ್ಮ ಬಾಡಿ ಡಿಹೈಡ್ರೇಟ್ ಆಗುವುದಿಲ್ಲ. 10ನೇದು, ಸ್ಟ್ರೆಸ್ಸನ್ನು ಕಡಿಮೆ ಮಾಡಿಕೊಳ್ಳಿ. ಮನಸ್ಸು ಶಾಂತವಾಗಿದ್ದರೆ ದೇಹ ಸಹ ನೈಸರ್ಗಿಕವಾಗಿ ಹಿತವಾಗಿರುತ್ತದೆ. ಮತ್ತು ದಿನಕ್ಕೆ 10 ನಿಮಿಷ ಧ್ಯಾನ ಮಾಡೋದು ಒಳ್ಳೆಯದು. 11ನೇ ಟಿಪ್, ಸರಿಯಾದ ಬಟ್ಟೆಯನ್ನು ಧರಿಸಿ. ಅತಿಯಾಗಿ ಬಿಗಿಯಾದ ಬಟ್ಟೆ ತೊಡಬೇಡಿ. ಸರಿಯಾದ ಸಪೋರ್ಟ್ ನೀಡುವ ಬ್ರಾ ಮತ್ತು ಡ್ರೆಸ್ ತೊಟ್ಟರೆ ಶೇಪ್ ಸಹಾಯವಾಗುತ್ತದೆ. ಮತ್ತು ಆದಷ್ಟು ರಾತ್ರಿ ಹೊತ್ತು ಬ್ರಾ ಅನ್ನು ಬಿಚ್ಚಿ ಮಲಗಬೇಕು. ಇದರಿಂದ ನಮ್ಮ ಸ್ತನಗಳಿಗೆ ಒಳ್ಳೆಯ ಫ್ರೀ ಆಕ್ಸಿಜನ್ ದೊರೆತು ಫ್ರೀ ಆಗಿರುತ್ತದೆ. 12ನೇ ಟಿಪ್, ಅಶ್ವಗಂಧ ಅಥವಾ ಶರಾವತಿ ಪುಡಿ ಪ್ರತಿದಿನ 1 ಚಮಚ ಬಿಸಿ ಹಾಲಿನಲ್ಲಿ ಹಾಕಿ ತಗೊಳ್ಳಿ. ಇದು ಮಹಿಳಾ ಹಾರ್ಮೋನುಗಳ ಸಮತೋಲನವನ್ನು ಕಾಯ್ದುಕೊಳ್ಳುತ್ತದೆ ಮತ್ತು ಹಾರ್ಮೋನಲ್ ಬ್ಯಾಲೆನ್ಸ್ನ ಕಾಪಾಡುತ್ತೆ. ಯಾವುದೇ ರೀತಿ ಇರೆಗ್ಯುಲರ್ ಪೀರಿಯಡ್ಸ್ ಆಗುವುದಿಲ್ಲ. 13ನೇ ಟಿಪ್ಪು, ಸೌತೆಕಾಯಿ ರಸ. ಬೆಳಿಗ್ಗೆ ಸೌತೆಕಾಯಿ ರಸ ಕುಡಿಯಿರಿ. ಚರ್ಮದ ಹೊಳಪು ಹೆಚ್ಚಾಗುತ್ತದೆ, ದೇಹದ ಉಷ್ಣತೆ ಕಡಿಮೆಯಾಗುತ್ತದೆ. 14ನೇ ಟಿಪ್, ದಿನಕ್ಕೆ 15 ನಿಮಿಷ ಯೋಗ ಅಥವಾ ಪ್ರಾಣಾಯಾಮ ಮಾಡಿ. ಮನಸ್ಸು ಶಾಂತ ಮತ್ತು ಒತ್ತಡ ಕಡಿಮೆಯಾಗಿ ದೇಹ ಆರೋಗ್ಯಕರವಾಗಿ ಮಾರ್ಪಾಡಾಗುತ್ತೆ. 15ನೇ ಟಿಪ್, ಹಳೆಯ ಅನ್ನ ಅಂದರೆ ಪಾಲ್ಯ ಅನ್ನ, ರಾತ್ರಿ ಉಳಿದ ಅನ್ನ ಬೆಳಗ್ಗೆ ಬಟರ್ ಮಿಲ್ಕ್ ಜೊತೆ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಹೊಟ್ಟೆಯಲ್ಲಿ ಉರಿ ಕಡಿಮೆ ಆಗುತ್ತದೆ, ಜೀರ್ಣಕ್ರಿಯೆ ಉತ್ತಮವಾಗುತ್ತದೆ. ಗೆಳೆಯರೇ, ಅಜ್ಜಿ ಹೇಳಿದ ಈ ಟಿಪ್ಸ್ ನಿಮಗೆ ಯೂಸ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನಿಮ್ಮ ಅಜ್ಜಿ ಯಾವ ಟಿಪ್ಸ್ ಹೇಳ್ತಿದ್ರು ಅಂತ. ಇಂಥ ನೈಸರ್ಗಿಕ ಮತ್ತು ಟ್ರೆಡಿಷನಲ್ ಹೆಲ್ತ್ ವಿಡಿಯೋಸ್ ಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಒತ್ತಿ ಮುಂದಿನ ವಿಡಿಯೋ ತಪ್ಪದೇ ನೋಡಿ. ಧನ್ಯವಾದಗಳು.